ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಟ್ಕರ್ಸ್ ಕಿಚನ್. ನಾನು ಕವಿತಾ. ಇವತ್ತು ಬಂಗಡ ಮೀನ್ ಫ್ರೈ ಮಾಡ್ತಾ ಇದ್ದೀನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡ್ಕೊಳ್ಳೋಣ ಬನ್ನಿ. ಇದು ಚಕ್ಕೆ, ಲವಂಗ ಮತ್ತು ಜೀರಿಗೆ ಪುಡಿ. ಜೀರಿಗೆ ಪುಡಿ 1/2 ಟೀ ಸ್ಪೂನ್. ಆಮೇಲೆ ಚಕ್ಕೆ ಚಿಕ್ಕದಾದ 1 ಪೀಸ್ ತಗೊಂಡಿದ್ದೀನಿ. 2 ಲವಂಗ, ಮೆಣಸು ಪೌಡರ್, ಒಂದು ದೊಡ್ಡ ಗಾತ್ರದ ಲಿಂಬೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಖಾರ, ಹೋಮ್ ಮೇಡ್ ಆಮ್ಚೂರ್ ಪೌಡರ್ ಸ್ವಲ್ಪ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಆಮೇಲೆ ಹಸಿರು ಮೆಣಸಿನಕಾಯಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಇದೆ, ಸ್ವಲ್ಪ ಬೇಕಾಗುತ್ತೆ. ಧನಿಯಾ ಪೌಡರ್, 1 ಮೊಟ್ಟೆ, 1.5 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಚಿಕ್ಕ ಸ್ಪೂನ್ ಕಾರ್ನ್ಫ್ಲೋರ್, ಮತ್ತೆ 1 ಟೇಬಲ್ ಸ್ಪೂನ್ ರವೆ ತಗೊಂಡಿದ್ದೀನಿ. ಇವಾಗ ತೋರಿಸಿರುವ ಇಂಗ್ರೀಡಿಯೆಂಟ್ಸ್ ಇಂದ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಖಾರ, ಪೆಪ್ಪರ್ ಪೌಡರ್ 1 ಚಿಕ್ಕ ಚಮಚ, ಚಕ್ಕೆ ಲವಂಗ ಜೀರಿಗೆ ಪೌಡರ್, ಒಂದು ಚಿಕ್ಕ ಚಮಚ ಧನಿಯಾ ಪುಡಿ, 1/4 ಚಮಚ ಆಮ್ಚೂರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಮೊಟ್ಟೆನ ಸೇರಿಸ್ಕೊಳ್ಳೋಣ. ಕಲಸೋಕೆ ಎಷ್ಟು ಬೇಕೋ ಅಷ್ಟು. ತುಂಬ ತೆಳುವಾದರೆ ಚೆನ್ನಾಗಿರಲ್ಲ. ಇವಾಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಮೊಟ್ಟೆ ಸೇರಿಸ್ಕೊಳ್ತೀನಿ. ಮತ್ತೆ ಲೆಮನ್ ಜ್ಯೂಸ್. ಈ ಮಸಾಲೆ ತುಂಬ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ. ಈ ಹದದಲ್ಲಿ ಇದ್ರೆ ಸಾಕು. ಉಪ್ಪು ಖಾರ ಹುಳಿ ಸ್ವಲ್ಪ ಜಾಸ್ತಿ ಇದ್ರೆ ಫಿಶ್ಗೆ ಚೆನ್ನಾಗಿರುತ್ತೆ. ಮಿಕ್ಸ್ ಆಗಿದೆ. ಇವಾಗ ಮೀನಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದು 1 kg ಬಂಗಡ ಮೀನಿದೆ. ತುಂಬ ದಪ್ಪಾಗಿ ಹಾಕೊಳ್ಬಾರ್ದು, ತೆಳುವಾಗಿ ಹಾಕೊಳ್ಬೇಕು ಮಸಾಲ. 1 kgಗೆ ಗಾತ್ರ ದೊಡ್ಡದಿರೋದ್ರಿಂದ 6 ಮೀನು ಬಂದಿದೆ 1 kgಗೆ. ಇಷ್ಟು ತೆಳುವಾಗಿ ಹಾಕೊಳ್ಬೇಕು, ಆಗ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಇಟ್ಕೊಂಡು ಹಿಂದೆ ಸ್ವಲ್ಪ ಹಾಕೋಣ. ಮಸಾಲೆ ಪಕ್ಕದಲ್ಲಿ ಇಟ್ಬಿಡೋಣ. ಮತ್ತೆ 1 ಮೀನು, ಮೀನಿಗೆ ಯಾವಾಗಲೂ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಉಪ್ಪು ಖಾರ ಕಮ್ಮಿ ಹಾಕೊಂಡ್ರೆ ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೇಮ್ ಮತ್ತೆ ಹಿಂಗೆ ಸಹ ಮಸಾಲೆ ಹಾಕೊಳ್ಳೋಣ. ಇವಾಗ ಇದೇ ಥರ ಎಲ್ಲ ಮೀನಿಗೆ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ.
ನೋಡಿ ಈ ಥರ ಚೆನ್ನಾಗಿ ಸವರಬೇಕು. ಫ್ರೆಶ್ ಆದ ಮೀನಿದ್ರೆ ನೀವು ಎಷ್ಟು ಚೆನ್ನಾಗಿ ಸವರುತ್ತೀರಲ್ಲ ಅಷ್ಟು ಚೆನ್ನಾಗಿರುತ್ತೆ, ಅದು ಒಡೆದು ಹೋಗಲ್ಲ. ಇವಾಗ ಇದೆಲ್ಲ ಹಚ್ಚಿ ಆಗಿದೆ ಮಸಾಲೆ. ಇದಕ್ಕೆ ಒಂದು 30 ನಿಮಿಷ ರೆಸ್ಟ್ ಮಾಡೋಕೆ ಇಟ್ಬಿಡೋಣ, ಅಲ್ಲಿವರೆಗೆ ಇದು ಮ್ಯಾರಿನೇಟ್ ಆಗುತ್ತೆ. A few moments later. 30 ನಿಮಿಷ ಆಗಿದೆ. ಇವಾಗ ಇದು ಫ್ರೈ ಮಾಡ್ಕೊಳ್ಳೋಣ ಮೀನು. ಗ್ಯಾಸ್ ಸ್ಟವ್ ಅಂಟಿಸ್ಕೊಳ್ಳೋಣ. ಈ ತವಾ ಬಿಸಿ ಆಗೋಷ್ಟರಲ್ಲಿ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು ಮತ್ತೆ ರವೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ. ಮೀನು ಇದರಲ್ಲಿ ಡಿಪ್ ಮಾಡ್ಕೊಂಡ್ಬಿಡೋಣ. ತವಾ ಬಿಸಿ ಆಗಿದೆ, ಎಣ್ಣೆ ಹಾಕೊಳ್ಳೋಣ. ಒಂದು 3 ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಈ ಮೀನು ತವಾ ಮೇಲೆ ಹಾಕೊಳ್ಳೋಣ. ಫ್ಲೇಮ್ ಸ್ವಲ್ಪ ಹೈ ಮಾಡ್ಕೊಂಡಿದ್ದೀನಿ, ಮೀಡಿಯಂ ಹೈಯಲ್ಲಿದೆ. ಒಟ್ಟಿಗೆ ಒಂದು 3 ಮೀನನ್ನ ಫ್ರೈ ಮಾಡ್ಕೋಬಹುದು. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸ್ಟವ್ ಫ್ಲೇಮ್ ಇವಾಗ ಸಿಮ್ ಮಾಡ್ಕೊಳ್ಳೋಣ, ಮತ್ತೆ ಕವರ್ ಮಾಡ್ಕೊಳ್ಳೋಣ. ಅಲ್ಲಿಂದು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಸಿಮ್ಮಲ್ಲಿ ಬೇಯಿಸಿದ್ರೆ ಈ ತರ ಕ್ರಿಸ್ಪಿಯಾಗಿ ನೀಟಾಗಿ ಬರುತ್ತೆ. ಮತ್ತೆ ಒಂದು ಸ್ವಲ್ಪ ನೀರು ಮುಚ್ಚೋಣ. ಈ ಬದಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು ನಿಮಿಷ ಮುಚ್ಚಿದ್ರೆ ಸಾಕು. ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಪ್ರೆಸ್ ಮಾಡಿ ನೋಡಿದ್ರೆ ಸೌಂಡ್ ಬಂದಿಲ್ಲ ಅಂದ್ರೆ ಇದು ಬೆಂದಿದೆ ಅಂತ ಅರ್ಥ. ಬೇಯ್ದೇ ಇದ್ರೆ ಅದು ಸೌಂಡ್ ಬರುತ್ತೆ. ಯಾವುದೇ ರೀತಿಯ ಸೌಂಡ್ ಇಲ್ಲ, ಇದು ಬೆಂದಿದೆ. ತೆರೆಸ್ಕೊಂಡ್ಬಿಡೋಣ. ನೋಡಿ, ಮೀನ್ ಫ್ರೈ ಆಗಿದೆ. ಕ್ವಿಕ್ ಆಗಿ, ಈಸಿಯಾಗಿ,
ಸೂಪರ್ ಟೇಸ್ಟಿ ಇರುತ್ತೆ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ರಸಂ ಅನ್ನ ಮತ್ತೆ ಫಿಶ್ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಮಾಡ್ಕೊಂಡು ಟ್ರೈ ಮಾಡಿ ಮತ್ತೆ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾರೆಲ್ಲ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ.